ನಮಸ್ತೆ. ಮುದ್ರೆಗಳು, ಹಸ್ತ ಮುದ್ರೆಗಳಿಗೆ ಬಂದಾಗ ನಮ್ಮ ಈ ಒಂದು ಹಸ್ತ ಮುದ್ರೆಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಹಾಗೆ ಯಾವ ರೀತಿಯಾಗಿ ಈ ಹಸ್ತ ಮುದ್ರೆಗಳು ಯಾವ ರಿಸೆಂಬಲ್ಸ್ನ ಮಾಡಿ ಅದು ನಮಗೆ ತೋರಿಸುತ್ತೆ ಅನ್ನೋದಾದರೆ ನೋಡಿ, ಮೊದಲಿಗೆ ಹಸ್ತ ಅನ್ನು ತಗೊಂಡಾಗ ಏನಾಗುತ್ತೆ ಅಂದರೆ ಈ ಪಂಚ ಬೆರಳುಗಳು ಏನಿದೆ ಒಂದೊಂದು ಪಂಚಭೂತಗಳನ್ನು ಅದು ಹೇಳುತ್ತೆ. ಈ ಒಂದು ಹೆಬ್ಬೆರಳನ್ನು ತಗೊಂಡಾಗ ಏನಾಗುತ್ತೆ ಅಂತಂದರೆ ಅದು ಏನಾಗುತ್ತೆ ಅಂದರೆ ಅಗ್ನಿ ತತ್ವನ ಹೇಳುತ್ತೆ. ಅದೇ ರೀತಿಯಾಗಿ ಈ ಒಂದು ತೋರು ಬೆರಳು ಏನು ಹೇಳುತ್ತೆ ಅಂದರೆ ಅದು ವಾಯು ತತ್ವನ ಹೇಳುತ್ತೆ. ಅದೇ ರೀತಿಯಾಗಿ ಈ ಒಂದು ಮಧ್ಯ ಬೆರಳು ಏನು ಹೇಳುತ್ತೆ ಅಂದರೆ ಅದು ಆಕಾಶ ತತ್ವನ ಸೂಚಿಸುತ್ತೆ. ಅದೇ ರೀತಿಯಾಗಿ ಉಂಗುರದ ಬೆರಳು ನಮಗೆ ಏನು ಸೂಚಿಸುತ್ತೆ ಅಂತಂದರೆ ಅದು ಪೃಥ್ವಿಯನ್ನು ಅದು ಸೂಚಿಸುತ್ತೆ. ಅದೇ ರೀತಿಯಾಗಿ ಈ ಒಂದು ಕಿರಿ ಬೆರಳು ಅಂತಂದ್ಬಿಟ್ಟು ತಗೊಂಡಾಗ ಇದು ಜಲತತ್ವವನ್ನು ಸೂಚಿಸುತ್ತೆ. ಈ ರೀತಿಯಾಗಿ ಈ ಒಂದು ಪಂಚತತ್ವಗಳು ಈ ಪಂಚ ಬೆರಳುಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಪಂಚ ಬೆರಳುಗಳನ್ನು ನಾವು ಯೂಸ್ ಮಾಡಿಕೊಂಡು ನಮ್ಮ ದೇಹದಲ್ಲಿರುವಂತಹ ಪಂಚಭೂತಗಳನ್ನು ಏನು ಪಂಚ ತತ್ವಗಳಿದೆ ಆ ಪಂಚತತ್ವಗಳು ಅಗ್ನಿ, ಆಪು, ವಾಯು ಈ ಎಲ್ಲ ಪಂಚತತ್ವಗಳನ್ನು ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಪಂಚ ಬೆರಳುಗಳನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಹೀಗಿದ್ದಾಗ ಈ ಪಂಚ ಬೆರಳುಗಳು ಹೇಗಪ್ಪ ನಾವು ಯೂಸ್ ಮಾಡ್ತೀವಿ ಅಂತಂದಾಗ ನೋಡಿ, ಮುದ್ರೆಗಳಲ್ಲಿ ಮೊದಲಿಗೆ ಇದು ಅಗ್ನಿ ತತ್ವ ಅಂತಂದ್ಬಿಟ್ಟು ಹೇಳ್ತೀವಿ. ಅದೇ ರೀತಿಯಾಗಿ ವಾಯು ತತ್ವ ಅಂತಂದ್ಬಿಟ್ಟು ಹೇಳ್ತೀವಿ. ಈಗ ವಾಯು ಮುದ್ರೆನ ನಾವು ಮಾಡಬೇಕು ಅಂತಂದರೆ ಅದು ಹೇಗಪ್ಪ ಅಂದರೆ ನೋಡಿ, ಈಗ ವಾಯು ತತ್ವ ಜಾಸ್ತಿ ಇದೆ ನಮ್ಮ ದೇಹದಲ್ಲಿ. ಹಾಗಿರುವಾಗ ಈ ಒಂದು ಏನು ಹೆಬ್ಬೆರಳನ್ನು ತಗೊಂಡು ಇದು ಅಗ್ನಿ ತತ್ವ. ಇದನ್ನು ಏನು ಮಾಡಬೇಕು ಅಂದರೆ ಈ ರೀತಿಯಾಗಿ ನಾವಿಟ್ಟಾಗ ಇನ್ನು ಈ ಮೂರು ಬೆರಳುಗಳನ್ನು ಎಂಗೇಜ್ ಆಗಿ ಇರಿಸಬೇಕಾಗುತ್ತೆ. ಅಂದರೆ ಈ ಥರ ಎಂಗೇಜ್ ಆಗಿ ಇರಿಸಿ ಈ ವಾಯು ತತ್ವನ ಕಡಿಮೆ ಮಾಡುವಲ್ಲಿ ಈ ಅಗ್ನಿ ತತ್ವ ಏನಾಗುತ್ತೆ ಅಂದರೆ ಅದು ಸಹಾಯ ಮಾಡುತ್ತೆ. ಈ ರೀತಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ವಾಯು ಅಂದರೆ ಏನಂತ ಹೇಳ್ತೀವಿ ನಾವು, ಈ ವಾಯು ಮುದ್ರೆ ಅಂತಂದ್ಬಿಟ್ಟು ನಾವು ಇದನ್ನು ಹೇಳ್ತಾ ಹೋಗ್ತೀವಿ. ಈ ರೀತಿಯಾಗಿ ಇದು ಕೆಲಸ ಮಾಡುತ್ತೆ. ಇನ್ನು ವಾಯು ಮುದ್ರೆನ ಮಾಡೋದ್ರಿಂದ ನಮಗೇನಪ್ಪ ಯೂಸ್ ಅನ್ನೋದಾದರೆ ನಮ್ಮ ದೇಹದಲ್ಲಿ ಪಂಚವಾಯುಗಳು ಅಂದರೆ ಇದೆ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಈ ಪಂಚವಾಯುಗಳು ಯಾವುದಪ್ಪ ಅಂತಂದರೆ ಸಮಾನ, ಉದಾನ, ವ್ಯಾನ, ಪ್ರಾಣ ಈ ರೀತಿಯಾದ ಪಂಚವಾಯುಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅಪಾನ. ಈ ಪಂಚವಾಯುಗಳೇನಾಗುತ್ತೆ ಅಂದರೆ ಇದರಲ್ಲಿ ಇನ್ಬ್ಯಾಲೆನ್ಸ್ ಆದಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಕಾಯಿಲೆಗಳು ಬರೋ ಸಾಧ್ಯತೆಗಳಿರುತ್ತೆ. ಈಗ ಅಪಾನ ವಾಯು ಜಾಸ್ತಿ ಆಯಿತು ಅಂದರೆ ಅದು ಗ್ಯಾಸ್ಟ್ರೈಟಿಕ್ಸ್ ಅದನ್ನು ಅಂದರೆ ಮೂಲಾಧಾರ ಚಕ್ರದಲ್ಲಿ ಗ್ಯಾಸ್ಟ್ರೈಟಿಕ್ಸ್ನ ಅದು ಉಂಟು ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಕಾನ್ಸ್ಟಿಪೇಷನ್ ಬರೋದಾಗಿರಬಹುದು, ಅಥವಾ ಮೂಲವ್ಯಾಧಿಗಳು ಬರೋದಾಗಿರ್ಬೋದು, ಈ ರೀತಿಯ ಸಮಸ್ಯೆಗಳು ಕಾಣಿಸುತ್ತೆ. ಅದೇ ರೀತಿಯಾಗಿ ಸಮಾನ ವಾಯುವಲ್ಲಿ ಏನಾದರೂ ಅದು ವ್ಯತ್ಯಾಸ ಆಯಿತು ಅಂತಂದರೆ ಜೀರ್ಣಕ್ರಿಯೆ ಆಗಿರಬಹುದು ಮತ್ತು ಇನ್ನಿತರ ಹಲವು ಸಮಸ್ಯೆಗಳನ್ನು ಅದು ಉಂಟು ಮಾಡುತ್ತೆ. ಹೀಗಿರುವಾಗ ಈ ಒಂದು ವಾಯುಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕಾಗಿ ಈ ಒಂದು ವಾಯು ಮುದ್ರೆನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ನಾವು ನೆಕ್ಸ್ಟು ಆಕಾಶ ತತ್ವ ಅಂತಂದ್ಬಿಟ್ಟು ಹೇಳ್ತೀವಿ. ಯಾವಾಗ ನಮ್ಮಲ್ಲಿ ಅಂದರೆ ಈ ಮನಸ್ಸು ಆಗಿರಬಹುದು, ಕಿವಿ ಆಗಿರಬಹುದು, ಇದೆಲ್ಲ ಆಕಾಶ ತತ್ವಕ್ಕೆ ಬರುತ್ತೆ. ಇದನ್ನು ನಿಯಂತ್ರಿಸುವಲ್ಲಿ ಈ ಆಕಾಶ ಮುದ್ರೆನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಏನಾಗುತ್ತೆ ಅಂತಂದರೆ ಇದನ್ನು ಮತ್ತೆ ನಾವು ಏನಂತ ಹೇಳ್ತೀವಿ ಅಂತಂದರೆ ಪೃಥ್ವಿ ತತ್ವ ಅಂದರೆ ದೇಹದಲ್ಲಿ ಸ್ಥೂಲಕಾಯ ಆಗಿರಬಹುದು ಮತ್ತು ದೇಹದಲ್ಲಿ ಉಂಟಾಗುವಂಥ ಸಮಸ್ಯೆಗಳಾಗಿರ್ಬೋದು, ಚರ್ಮ ವ್ಯಾಧಿಗಳಾಗಿರ್ಬೋದು, ಇದೆಲ್ಲದಕ್ಕೂ ಏನಾಗುತ್ತೆ ಅಂದರೆ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಆಕಾಶ ತತ್ವನ ಪೃಥ್ವಿ ತತ್ವನ ನಾವು ಬ್ಯಾಲೆನ್ಸ್ ಮಾಡೋದಕ್ಕೆ ಏನಾಗುತ್ತೆ ಅಂದರೆ ಪೃಥ್ವಿ ಮುದ್ರೆನ ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ಜಲತತ್ವ. ಯಾರಲ್ಲಿ ಅತ್ಯಂತವಾಗಿ ಈ ಜಲ ಜಾಸ್ತಿ ಆಗಿರಬಹುದು, ಜಲ ಸಂಬಂಧಿತ ಕಾಯಿಲೆಗಳು ಏನಾಗಿರ್ಬೋದು, ಕಿಡ್ನಿ ಸಮಸ್ಯೆ ಆಗಿರಬಹುದು. ಅದೇ ರೀತಿಯಾಗಿ ಯಾವಾಗಲೂ ನಾಸ್ಟ್ರಿಲ್ಸ್ಗಳು ಬ್ಲಾಕೇಜಸ್ ಆಗಿರಬಹುದು, ಹಾಗೆ ನಾಸ್ಟ್ರಿಲ್ಸ್ಗಳಲ್ಲಿ ನಿರಂತರವಾಗಿ ಅಂದರೆ ಮ್ಯೂಕಸ್ ಹರಿತಾ ಇರೋದಾಗಿರ್ಬೋದು, ಇದೆಲ್ಲದಕ್ಕೂ ಜಲತತ್ವನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಈ ರೀತಿಯಾಗಿ ಪಂಚತತ್ವಗಳ ನಮ್ಮ ದೇಹವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಒಂದು ಬೆರಳುಗಳನ್ನು ಯೂಸ್ ಮಾಡಿ ಬ್ಯಾಲೆನ್ಸ್ನ ಮಾಡ್ತೀವಿ. ಈ ರೀತಿಯಾಗಿ ಹಸ್ತ ಮುದ್ರೆಗಳು ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಇನ್ನು ಈ ಹಸ್ತ ಮುದ್ರೆಗಳಲ್ಲಿ ಒಂದೊಂದೇ ಆದ ಮುದ್ರೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಇವತ್ತಿನ ದಿನ ಈ ಹಸ್ತ ಮುದ್ರೆಗಳ ಕೆಲಸಗಳು, ಪಂಚತತ್ವಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ.